ಇಂದು ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ನ್ಯೂಟನ್ ಗ್ರಾಮರ್ ಶಾಲೆಗೆ ಸತತ 11 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದ ಏಕೈಕ ಶಾಲೆಯಾಗಿ ಹೊರಹೊಮ್ಮಿದೆ. ಈ ಬಾರಿ ನ್ಯೂಟನ್ ಗ್ರಾಮರ್ ಶಾಲೆಯ ಟಾಪರ್ ಆಗಿ ಹೊರಹೊಮ್ಮಿದ ವಿದ್ಯಾರ್ಥಿ ತಾಯಿ ಶಿಡ್ಲಘಟ್ಟ ಡೆಪ್ಯೂಟಿ ತಹಸೀಲ್ದಾರ್ ಆಶಿಯಾ ಬಿ ಮಾತನಾಡಿ, ನಾನು ನನ್ನ ಮಗನಿಗೆ ಹೆಚ್ಚು ಓದು ಎಂದು ಟಾರ್ಚರ್ ಕೊಡ್ತಿರ್ಲಿಲ್ಲ. ಇನ್ನು ತುಂಬಾ ಓದಿದ್ರೆ ಸ್ಟ್ರೆಸ್ ಆಗುತ್ತೆ, ಬೇಗ ಮಲಗು ಎಂದು ಹೇಳ್ತಿದ್ದೆ. ಆದ್ರೆ ನನ್ನ ಮಗ ನನಗಿಂತ ಅವರ ಟೀಚರ್ ಮಾತಿಗೆ ಹೆಚ್ಚು ಬೆಲೆ ಕೊಡ್ತಿದ್ದ. ಅವರ ಸಲಹೆಯಂತೆ ಸ್ಟಡಿ ಮಾಡುತ್ತಿದ್ದ. ಶಾಲೆಯ ಪ್ರಾಂಶುಪಾಲರೇ ಬೆಳಿಗ್ಗೆ 5 ಗಂಟೆಗೆ ಕಾಲ್ ಮಾಡಿ ಮಕ್ಕಳನ್ನ ಎಬ್ಬಿಸಿ ಓದಿಸೋ ಕೆಲಸ ಮಾಡ್ತಿದ್ರು. ಮಕ್ಕಳ ಮನಸ್ಸು ಓದಿನ ಕಡೆ ತಾನಾಗಿಯೇ ಬರುವಂತೆ ನ್ಯೂಟನ್ ಗ್ರಾಮರ್ ಶಾಲೆಯ ಟೀಚರ್ಸ್ ಮಾಡುತ್ತಿದ್ರು. ನನ್ನ ಮಗನಿಗೆ ಜೆಇ ಮಾಡಬೇಕೆಂಬ ಆಸೆ ಇದೆ, ಅದನ್ನ ನಾನು ಮಾಡಿಸ್ತೇನೆ ಎಂದು ಶುಭ ಕೋರಿದರು. ಮತ್ತೆ 10th ಅಲ್ಲಿ ಏನಂದ್ರೆ 10th ಅಲ್ಲಿ ತುಂಬಾ ಚೆನ್ನಾಗಿ ಪುಷಪ್ ಮಾಡಿದ್ರು ಮಕ್ಳಿಗೆ, ಎಲ್ಲ ಮಕ್ಳಿಗೆ, ನಮ್ಮ ಮಗುಗೆ ಅಂತಲ್ಲ ಎಲ್ಲ ಮಕ್ಳಿಗೆ 4 o'clockಗೆ ಮ್ಯಾಮ್ ಫೋನ್ ಮಾಡಿ ಎಬ್ಸ್ತಾ ಇದ್ರು. ಆತರ ನಾವು ಈ ಸ್ಕೂಲಲ್ಲಿ ಮಾತ್ರ ಕಂಡಿದೀವಿ. ಅವ್ನಿಗೆ JEE ಇಷ್ಟ ಇದೆ, ನಮ್ಗೆ ಮೆಡಿಕಲ್ ಅಲ್ಲಿ ಇಷ್ಟ ಇದೆ. ಯಾಕಂದ್ರೆ ನಮ್ ಚಿಕ್ಕ ಮಗಳು BDS ಓದ್ತಾ ಇದಾರೆ, ನಾವು ಇವ್ರಿಗೆ MBBS ಮಾಡಿಸ್ಬೇಕು ಅನ್ಕೊಂಡು. ಅವ್ನಿಗೆ ಏನು JEE ಇದೆ ಅಂದ್ರೆ ನಾವು ಪ್ರೌಡ್ ಫೀಲ್ ಆಗ್ತದೆ. ಯಾಕಂದ್ರೆ ಒಂದ್ ದಿವಸ ನಾನು ಆಫೀಸಿಂದ ಬರಕ್ಕೆ 9 o'clock ಆಗುತ್ತೆ. ಒಂದ್ ದಿವಸನೇ ನಾವು ಕುತ್ಕೋಪ ಓದು ಅಂತ ನಾವು ಹೇಳಿಲ್ಲ. ಅವ್ನ್ ಸ್ಕೂಲಿಂದ ಬಂದ ತಕ್ಷಣ ಅವ್ನ್ ಹೋಮ್ವರ್ಕ್ ಅವ್ನ್ ಮಾಡ್ಕೊಂತ ಇದ್ದ. ಟ್ಯೂಷನ್ಸ್ ಏನಿಲ್ಲ, ಸ್ಕೂಲಲ್ಲಿ ಏನ್ ಹೇಳ್ಕೊಡ್ತಾ ಇದ್ರು ಅಷ್ಟೇ, ಮನೆಯಲ್ಲಿ ಬಂದು ಏನ್ ಓದ್ಕೊಂತ ಇದ್ದ ಅಷ್ಟೇ. ಇನ್ನು ಈ ವರ್ಷ ಪ್ರದ್ಯುಮ 612, ಗಂಗೋತ್ರಿ 612, ನಾಗಚೈತನ್ಯ 609, ಧನ್ಯ S 606, ಮೊಹಮ್ಮದ್ ಮಾಜ್ 604, ನಮ್ರತಾ 600, ಪೂರ್ವಿ ಕಲ್ಯಾಣಿ 599, ತರುಣ್ R 599, ಸುಘೋಷ್ 598, ಸಾಯಿಶ್ ಚಂದ್ರ 598 ಹೆಚ್ಚು ಅಂಕಗಳನ್ನ ಪಡೆದಿರುತ್ತಾರೆ. ಅವರ ಪೋಷಕರ ಸಮ್ಮುಖದಲ್ಲಿ ಅಧ್ಯಕ್ಷ ಲೋಕೇಶ್, ಪ್ರಾಂಶುಪಾಲೆ ರೂಪಾ ಲೋಕೇಶ್ ಹಾಗೂ ಸಿಬ್ಬಂದಿ ಸನ್ಮಾನಿಸಿ ಗೌರವಿಸಿದ್ರು. ಈ ವರ್ಷದ ಫಲಿತಾಂಶದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬರಲು ಶ್ರಮಿಸಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕಿ ವೃಂದದವರಿಗೆ ಮತ್ತು ಪ್ರಾಂಶುಪಾಲರಿಗೆ ಆಡಳಿತ ಮಂಡಳಿಯಿಂದ ಅಧ್ಯಕ್ಷರಾದ ಲೋಕೇಶ್ ಅಭಿನಂದನೆ ತಿಳಿಸಿದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.